ಐತಿಹಾಸಿಕ ನಿರ್ಧಾರವನ್ನು ನಮ್ಮ ಪ್ರಧಾನಮಂತ್ರಿ ಅವರು ತಗೊಂಡಿದ್ದಾರೆ. ಏನ್ ಅನ್ಸುತ್ತೆ ಜಗಣ್ಣ? ನಮ್ಮ ತಲೆಮಾರು ಫುಲ್ ಎಲ್ಲ ಸುಮ್ನೆ ಬಿಲ್ಡಪ್ ನನ್ನ ಮಕ್ಕಳು. ನಾವ್ ಆಕ್ಚುಲಿ ದಡ್ರು. ಕಾರಣ ಏನ್ ಗೊತ್ತಾ? ನಮಗೆ ಡಿಸಿಪ್ಲಿನ್ ಇಲ್ಲ. ಈ ದೇಶ ಇನ್ನು ಮುಂದೆ 100% ಕಲ್ತ್ಕೊಳ್ಳುವಂತ ಒಂದು ಸಾಧ್ಯತೆ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾವ ಮನುಷ್ಯ ತಾನು ದುಡಿದಂತ ಹಣವನ್ನ ಇದು ಸರ್ಕಾರ ನನಗೆ ಕೊಟ್ಟಿದೆ, ಸರ್ಕಾರನೇ ಮಹಾಪ್ರಭು, ನಾನು ದುಡಿದಂತ ದುಡ್ಡಲ್ಲಿ ನನ್ನ ಪಾಲು ಕೂಡ ಸಮಪಾಲು ಸರ್ಕಾರಕ್ಕೆ ಇರಲಿ ಅನ್ನೋ ಒಂದು ಚಿಂತನೆ ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ, ಆ ದೇಶ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ಅಮೆರಿಕ ಅಷ್ಟೆತ್ತರಕ್ಕೆ ಹೋಗಿರೋದು. ಅಮೆರಿಕಾನಲ್ಲಿ ಒಂದು ಪೆಟ್ರೋಲ್ ಬಂಕ್ ಹೋಗೋದಾ ಅಂದ್ರೆ ನೀವೇನ್ ಟ್ಯಾಕ್ಸ್ ಕೊಟ್ಟಿರದಿಲ್ಲ, ಏನು ಕೇಳೋದಿಲ್ಲ. ನೀವು ಒಂದು ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ನಿಮ್ ಟ್ಯಾಕ್ಸ್ ಇಂದ ವಗೈರಿಂದ ಎಲ್ಲ ಕಟ್ಟಾಗ್ಬಿಟ್ಟು ಅಲ್ಲಿ ನಿಮ್ ಕಾರ್ಡಲ್ಲಿ ಬರುತ್ತೆ. ಅವ್ರು ಯಾರು ಜೋಬಿಂದ ದುಡ್ಡು ತೆಗೆಯಲ್ಲ. ನಾವೇ ಇಷ್ಟಿಟ್ಟಪ್ಪ ಬಂಡ್ಲುಗಳು ಜೋಬಲ್ಲಿ ಇಟ್ಕೊಂಡು, ಇಷ್ಟಿಟ್ಟಪ್ಪ ಚೈನ್ಗಳು ಹಾಕೊಂಡು, ಇಷ್ಟಿಟ್ಟಪ್ಪ ಉಂಗಾಗಳು ಹಾಕೊಂಡು, ಇಷ್ಟೆಲ್ಲ ಬಿಲ್ಡಪ್ ಗಳಿಕೊಂಡು ಏನು ಚೆನ್ನಾಗಿದ್ರಾ, ಆಮೇಲೆ ಗುರು ತಗೋಗುರು ಅಂತ ಈ ಬಿಲ್ಡಪ್ಗಳು ಇದ್ದಿದ್ದೆ ಈ ದೇಶದಲ್ಲಿ. ಇವಾಗ ಈ ಬಿಲ್ಡಪ್ ಎಲ್ಲ ಖಾಲಿ. ಇಟಪ್ಪ ಚೈನು ಇಲ್ಲ, ಇಟ್ಕತ್ರ ಉಂಗುರಾನು ಇಲ್ಲ, ಇಷ್ಟಿಟ್ ಪರ್ಸಲ್ ದುಡ್ಡಿಡೋದು ಇಲ್ಲ. ಏನ್ ಹೇಳಿದಾರೆ? ನಿಂದು ನಿನ್ ಯೋಗ್ಯತೆಗೆ ಜೋಬಲ್ ಒಂದು ಕಾರ್ಡ್ ಇಟ್ಕೋ, ಅದು ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತರ ಇರ್ಲಿ, ಕ್ಲೀನ್ ಆಗಿರೋ, ಅವಾಗ ನಿನ್ ದೇಶನೂ ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ಒಂದು ದೊಡ್ಡ ಸಮರನ ಸಾರಿದ್ದಾರೆ. ಇದನ್ನ 70 ಭಾಗ ಜನ ಚಪ್ಪಾಳೆ ಹೊಡೆದು ಒಪ್ಕೊಂಡವ್ರೆ, 30 ಜನ ಒಪ್ಕೊಂಡಿಲ್ಲ. ಒಪ್ಪಿರೋರೆಲ್ಲ ಈ ದೇಶ ಉದ್ಧಾರ ಆಗ್ಲಿ ಅಂತ ಆಸೆ ಪಡೋರು 30 ಜನ ಕಳ್ಳರು, ಅವರೇ ಒಪ್ಪಿಲ್ಲ.